ಗುಡ್ ಮಾರ್ನಿಂಗ್ ಎಲ್ರಿಗೂ. ದೇವರಿಗೆ ಹೂವೆಲ್ಲ ಕೊಯ್ದೆ ತುಳಸಿ ಮಾಲೆ ಮಾಡ್ತಾ ಇದ್ದೇನೆ. ಗುರುದೇವರಿಗೆ ಹೂವೆಲ್ಲ ಇದು ಹೀಗೆ ಸಿಕ್ಕಿದೆ ನೋಡಿ. ದಾಸವಾಳ ಕಮ್ಮಿ ಇದೆ, ನಿತ್ಯ ಪುಷ್ಪ ಎಲ್ಲ ಕೂಡ ಯಾವ್ದು ಸಿಗುತ್ತೆ ಅದು ದೇವರಿಗೆ ಹಾಕೋದು. ಅದು ಇದು ಅಂತ ದೇವ್ರು ಕೇಳ್ತಾರ. ನಮಗೆ ಇಷ್ಟ ಆಗಿದ್ದನ್ನು ನಾವು ದೇವರಿಗೆ ಹಾಕಿ ಬಿಡೋದು. ಹಾಗೆ ನನ್ನ ಪಾಲಿಸಿ. ಗಿಡಕ್ಕೆಲ್ಲ ನೀರು ಹಾಕಿ ಆಯಿತು. ಮತ್ತು ಇದು ಮೊನ್ನೆ ತಂದ ಪೈಪ್. ಆಗ ಪೈಪೆಲ್ಲ ಕಟ್ಟಾಗಿ ನೀರೆಲ್ಲ ಕಾರಂಜಿ ಥರ ಸಿಡಿತಿತ್ತಲ್ಲ, ಹಾರ್ತಿತ್ತಲ್ಲ. ಹಾಗೆ ತುಂಬ ಕಷ್ಟ ಆಯಿತು. 3-4 ಕಡೆ ತುಂಬ ಒಂದು 12 ವರ್ಷದ ಹಳೇದು ಪೈಪ್ ಆಗಿತ್ತದು. ಹಾಗೆ ಈಗ ಹೊಸ ಪೈಪ್ ತಂದಾಯಿತು. ಇನ್ನೂ ಸಾಧ್ಯ ಇಲ್ಲ, ಕನೆಕ್ಟರ್ ಹಾಕಿ ಎಷ್ಟು ಕಡೆ ಕನೆಕ್ಟರ್ ಹಾಕೋದು. ಹಾಗಂತ ಹೊಸ ಪೈಪ್ ತಂದಾಯಿತು. ಹಾಗೆ ನೋಡ್ತಾ ಇದ್ದಂಗೆ ನೋಡಿ ಎಷ್ಟು ಮಜಾ ಅನಿಸುತ್ತೆ ಅಂತ. ನೀರು ಹೋಗೋದು ಅಂದರೆ ನೀರು ಕಮ್ಮಿ ಆಗಿದೆ ಈಗ. ಅಲ್ಲಿ ಸ್ವಲ್ಪ ನೀರು ಬರ್ತಿದೆ ಲಾಸ್ಟು. ಅದು ಹೋಗೋದು ನೋಡಿ ರೈಲ್ ಥರ ಅಲ್ವಾ. ಈ ಜಾತ್ರೆ ಎಲ್ಲ ಟ್ರೈನೆಲ್ಲ ಇರ್ತಾರಲ್ಲ ಆಟ ಆಡೋಕ್ಕೆ, ಹಂಗೆ ಹೋಗ್ತಿದೆ ಸುಯಿ ಅಂತ. ನೋಡೋಕ್ಕೆ ಒಂಥರ ಮಜಾ ಅನ್ಸುತ್ತಲ್ವ. ಅಲ್ಲಿಂದಲ್ಲೋಗಿ ಅದು ಟ್ರಾನ್ಸ್ಪರೆಂಟ್ ಪೈಪ್ ಆಗಿದ್ದಕ್ಕೆ ಅದೆಲ್ಲ ನೀರು ಹೋಗೋದೆಲ್ಲ ಚೆನ್ನಾಗಿ ತೋರುತ್ತೆ. ಹಾಗೆ ಬಗ್ಗಿ ಹೋಗಿತ್ತು. ಅದನ್ನೆಷ್ಟು ಎತ್ತಿ ಕಟ್ಟಿದರೂ ಕೂಡ ಬಕ್ಕೊಂಡೇ ಇದೆ, ನೆಲಕ್ಕೆ ಬಿದ್ದೇ ಹೋಗ್ತಿತ್ತು. ಆದರೆ ಈಗ ನೋಡಿ ಇಲ್ಲಿ ಹೊಸ ಚಿಗುರು ಬಂದಿದೆ. ಗಿಡ ನೇರಕ್ಕೆ ಹೋಗ್ತಾ ಇದೆ. ಒಂದೆರಡು ಇದೆ ನೋಡಿ ಆಚೆ, ಒಂದೆರಡು ಚಿಗುರುಗಳು. ಅದು ನೇರ ಹೋಗ್ತಾ ಇದೆ. ಇನ್ನು ಗಿಡ ನೇರಕ್ಕೆ ಬಂದರೆ ಒಂದು ಕಡೆ ಕರೆಕ್ಟಾಗಿ ಸೆಟ್ ಆಗಿಬಿಡತ್ತೆ ಬೇರೆ ಗಿಡಗಳ ಜೊತೆ. ಇಲ್ಲದೆ ಇದೊಂದೇ ಈಚೆ ಬಂದು ಮುಳ್ಳಲ್ವ ಅದು ಲಿಂಬು ಗಿಡ, ರಗಳೆ. ಹಾಗೆ ಇಲ್ಲೊಂದಿಷ್ಟು ಹಕ್ಕಿಗಳು ಚಿಲಿಪಿಲಿ ಅಂತ ಕುಣಿತಾ ಇದ್ವು. ನೋಡಿದೆ ಮೋಸ್ಟ್ಲಿ ನೀರಿಲ್ಲ, ನೀರು ಹಾಕಿ ಆಗಿರಲಿಲ್ವಾ ಅಂತ. ಈಗ ಮತ್ತೆ ನಾನೆಂತ ಮಾಡಿದೆ, ನನ್ನ ಮಗಳ ಹತ್ರ ಸ್ವಲ್ಪ ನೀರು ಹಾಕಿ ಬಾ, ಏನೋ ತುಂಬ ಬೊಬ್ಬೆ ಹೊಡಿತಾ ಇದ್ದಾವೆ, ನೀರಿಲ್ಲ ಕಾಣಿಸುತ್ತೆ ಅಂತ. ಮತ್ತು ಅವಳು ಹೋಗಿ ನೀರು ಹಾಕಿ ಬಂದಳು. ಮತ್ತು ಹೇಳಿದ್ಲು, ಅಮ್ಮ ನಿಂಗೆ ಹೇಗೆ ಗೊತ್ತಾಯಿತು ಅಲ್ಲಿ ಪಾಟಲ್ಲಿ ನೀರಿಲ್ಲ ಅಂತ, ಹೇಗೆ ಗೊತ್ತಾಯಿತು ಅಂತ ಕೇಳಿದ್ಲು. ಅದು ಗೊತ್ತಾಗುತ್ತಲ್ವ, ಬೊಬ್ಬೆ ಹೊಡಿಯೋದು, ಅಲ್ಲಿ ಇಣುಕಿ ನೋಡೋದು ಅದೆಲ್ಲ ಮಾಡುವಾಗ. ಹಾಗೆ ನೀರು ಹಾಕಿ ಬಂದಳು ಅವಳು. ಮತ್ತು ಖುಷಿಯಿಂದ ಎಲ್ಲ ಕುಣ್ಕೊಂಡು ಸ್ನಾನ ಮಾಡಿ ನೀರು ಕುಡಿದು. ಎಷ್ಟು ಹಕ್ಕಿಗಳು ನೋಡಿದ್ರ, ಪುಟ್ಟ ಹಕ್ಕಿಗಳು. ಎಷ್ಟು ಖುಷಿಯಾಗತ್ತೆ ಅವುಗಳಿಗೆ ನೀರು ಕೊಟ್ಟಾದಮೇಲೆ ಅವುಗಳ ಒಂದು ಖುಷಿ ನೋಡಬೇಕು. ಹಾಗೆ ನೋಡಿ ಎಷ್ಟಕ್ಕೊಂದು ಹಕ್ಕಿಗಳಿಗೆ ಹೊಟ್ಟೆ ತುಂಬಿಸಿದೆ. ಎಷ್ಟು ಆಟ ಆಡ್ತವೆ, ಸ್ನಾನ ಮಾಡ್ತವೆ. ಅದೆಲ್ಲ ಪುಣ್ಯದ ಕೆಲಸ ರೀ. ನಮಗೆ ಕಷ್ಟ ಬಂದಾಗ ಈ ರೀತಿ ಮಾಡಿದ ಪುಣ್ಯದಿಂದ ನಮಗೆ ನಮ್ಮ ಕಷ್ಟದಲ್ಲಿ ಯಾರು ಬಂದು ಹೆಲ್ಪ್ ಮಾಡ್ತಾರೆ. ಹಾಗೆ ಅಮೂಕ ಪಕ್ಷಿಗಳು, ಪ್ರಾಣಿಗಳು ಮನುಷ್ಯರಿಗೆ ಎಷ್ಟು ಮಾಡಿದರೂ ಅಷ್ಟೇ, ಈ ಪಕ್ಷಿ ಪ್ರಾಣಿಗಳಿಗೆ ಮಾಡಬೇಕು ಉಪಕಾರ. ಹಾಗೆ ಅಮ್ಮ ನೋಡಿ ಫೋನ್ ನೋಡ್ತಾ ಇದ್ದಾರೆ, ಏನೋ ಯೂಟ್ಯೂಬೋ ಏನೋ ಹಚ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ ಹಿಂದಿನ ದಿನ ನಾನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ನನಗೆ ರಾತ್ರಿ ಮಲಗುವಾಗೆ ಅಡುಗೆ ಕಟ್ಟೆ ಎಲ್ಲ ಕ್ಲೀನಾಗಿ ಇಟ್ಬಿಟ್ರೆ, ಸೆಟ್ ಮಾಡಿಟ್ಬಿಟ್ರೆ ಮರುದಿನ ಕಿರಿಕಿರೆಲ್ಲ. ಇರುವೆ ಕಾಟರಿ, ತುಂಬ ಇರುವೆ ಬರುತ್ತೆ ನಮ್ಮ ಮನೆಯಲ್ಲಿ. ಹಾಗೆ ಇರುವೆ ದೊಡ್ಡ ಸೈನ್ಯವೇ ಬಂದುಬಿಟ್ಟಿರುತ್ತೆ. ಏನಾದ್ರು ಒಂದು ಚೂರ್ಪಾರಿದ್ರೂ ಕೂಡ. ಇದು ನೋಡಿ ನೀರು ಕಾಸೋಕ್ಕೆ ಮಾಡಿದ್ದು, ಅನ್ನ ಮಾಡೋ ಇದು ಪಾತ್ರ ಅದು. ಆ್ಯಕ್ಚುಲಿ ಅನ್ನ ಮಾಡಿ ತಿಳಿ ಏನಿರುತ್ತಲ್ಲ ಆ ನಲ್ಲಿಯಲ್ಲಿ ಬಸಿದ್ಬಿಟ್ರೆ ಆಯಿತು, ಎಲ್ಲ ಹೋಗ್ಬಿಡುತ್ತೆ, ಅನ್ನ ಮಾತ್ರ ಉಳ್ಕೊಳ್ಳುತ್ತೆ. ಆ ರೀತಿ ಅದನ್ನು ನೀರನ್ನು ಕಾಯಿಸ್ತಿರ್ತೇವೆ, ಆ ನಲ್ಲಿಯಲ್ಲಿ ನೀರು ಲೋಟದಲ್ಲಿ ಹಿಡ್ಕೊಂಡು ಕುಡಿದ್ಬಿಡೋದು. ಹಾಗೆ ಇದೆಲ್ಲ ಮಜ್ಜಿಗೆ ಹೆಪ್ಪಾಕಿದ್ದು ಮೊಸರಾಗಿರುತ್ತೆ. ಹೀಗೆಲ್ಲ ಕತೆ. ಮತ್ತು ಇದೆಲ್ಲ ಸಿಂಕೆಲ್ಲ ರಾತ್ರಿಯೇ ಎಲ್ಲ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಇಟ್ಬಿಟ್ರೆ ರಗಳೆ ಇರಲ್ಲ. ಬೆಳಿಗ್ಗೆ ಯಾವುದೂ ಕೂಡ ಭಾರ ಅನಿಸಲ್ಲ, ಕಿರಿಕಿರಿ ಅನಿಸಲ್ಲ ಅಲ್ವಾ. ಹಾಗೆ ದೋಸೆ ಹಿಟ್ಟು ಇಷ್ಟೇ ಉಳಿದಿತ್ತು. ಅಂದರೆ 2 ದಿನಕ್ಕೋಸ್ಕರ ದೋಸೆ ಹಿಟ್ಟು ಕಡ್ದಿಟ್ಟಿರ್ತೇನೆ. ಹಾಗೆ ಯಾಕೋ ದೋಸೆ ಹೇಳ್ತಾ ಇರಲಿಲ್ಲ ಬೆಳಗ್ಗೆ ದೋಸೆ ಮಾಡಿಕೊಡುವಾಗ ಮಗಳಿಗೆ. ಏನಾಯಿತು ಗೊತ್ತಿಲ್ಲ, ಸೇಮ್ ಹಿಟ್ಟು. ಅದಕ್ಕೀಗ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಇದು ಒಂದು ಕಿಚನ್ ಟಿಪ್ಸ್ ಗೊತ್ತಾಯ್ತಾ. ಹಾಗೆ ನಿಮಗೆ ಒಂದೊಮ್ಮೆ ಅಕ್ಕಿ ದೋಸೆ ಮಾಡುವಾಗ ದೋಸೆ ಕಾವಲಿಂದ ಏಳಲ್ಲ, ತುಂಬ ಹಿಡ್ಕೊಬಿಟ್ಟಿರುತ್ತೆ, ತುಂಬ ಕಷ್ಟ ಆಗ್ತಿದೆ, ಹೆಂಗೆ ಮಾಡಿದರೂ ಏಳಲ್ಲ ಅಂತ ಕೆಲವೊಂದು ಸಲ ಪರಿಸ್ಥಿತಿ ಹಾಗೆ ಬರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇದೊಂದು ಪ್ಲ್ಯಾನ್ ನೆನ್ಪಿಟ್ಕೊಳ್ಳಿ, ಬೆಸ್ಟ್ ಪ್ಲ್ಯಾನು. ಇದನ್ನು ಮಾಡಿಬಿಟ್ರೆ, ಈ ಪ್ಲ್ಯಾನನ್ನು ನಾನು ಹೇಳ್ದಂಗೆ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಸೇಮ್ ಮಸಾಲೆ ದೋಸೆ ಥರ ಮಾಡ್ಕೋಬೋದು ಆಯಿತಾ. ಹಾಗಾಗಿ ನಾನೀಗ ಏನು ಮಾಡ್ತೇನೆ ಅಂದರೆ, ಆ ದೋಸೆ ಹಿಟ್ಟಿಗೆ ಒಂದು ಗತಿ ಕಾಣಿಸ್ಬೇಕೀಗ. ಯಾಕೆ ನೀನು ಹೀಗೆಲ್ಲ ಉಪದ್ರ ಕೊಡೋದು ಅಂತ ಅಲ್ವಾ. ನಾವು ನಿಮಗಿಂತ ಹುಷಾರಿದ್ದೇವೆ ಅಂತ ತೋರಿಸ್ಬೇಕೀಗ.
ಈಗ ಮಿಕ್ಸಿ ಜಾರಿಗೆ ಬಾಂಬೆ ರವೆ ಏನಿದೆ ಆ ಬಾಂಬೆ ರವೆಯನ್ನು ಹಾಕುತ್ತಾ ಇದ್ದೇನೆ. ಆ ಬಾಂಬೆ ರವೆ ಬೀಸುವಾಗ ಅಥವಾ ರುಬ್ಬುವಾಗ ಈ ದೋಸೆ ಹಿಟ್ಟೇನಿದೆ ಆಲ್ರೆಡಿ ಇದೆ ಅಲ್ವಾ, ಅದನ್ನೇ ಹಾಕಿ ರುಬ್ಬಿ ಬಿಟ್ಟರೆ ಆಯ್ತಾಯ್ತಾ. ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ, ಯಾಕೆಂದರೆ ಪುನಃ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡುವಾಗ ಮತ್ತೆ ತಿಳುವಾಗುತ್ತೆ ದೋಸೆ ಹಿಟ್ಟು. ಆಗ ಏನಾಗುತ್ತೆ ಅಂದರೆ ದೋಸೆ ಪುನಃ ಕಾವಲಿಯಿಂದ ಎದ್ದೇಳದೇ ಇಲ್ಲ ಅನ್ನತ್ತೆ, ಹಠ ಮಾಡುತ್ತೆ ದೋಸೆ. ಸುಮ್ಮನೆ ಕಿರಿಕಿರಿ, ದೋಸೆಗೂ ನಿಮಗೂ ಜಗಳ ಆಗುತ್ತೆ ಅಲ್ವಾ. ಅದಕ್ಕಿಂತ ಏನು ಮಾಡಬೇಕು, ದೋಸೆ ಹಿಟ್ಟನ್ನೇ ಇದಕ್ಕೆ ಮಿಕ್ಸಿ ಹಾಕಿ ರವೆ ಕೂಡ ಹಾಕಿ ಒಂದು ಸಲ ಗಿರ್ ಅಂದಿಸಿಬಿಟ್ರೆ ಆಯಿತು. ರವೆ ಬೇಗ ರುಬ್ಕೊಳ್ಬೋದು, ಅಕ್ಕಿ ರುಬ್ಬಿದಂಗಲ್ಲ. ಹಾಗೆ ಬೇಗ ರುಬ್ಬಿ ಬಿಡೋದು, ಆಮೇಲೆ ಮಿಕ್ಸ್ ಮಾಡಿ ಬಿಡೋದು, ದೋಸೆ ಹೋಯ್ತಾ ಇರೋದು. ಟೊಂಕದ ಮೇಲೆ ಕೈ ಇಟ್ಟುಕೊಂಡು ಬಿಂಕದಕ್ಕಿ ಯಾರು ಈಕೆ, ಮಿಕ್ಸಿ ಜಾರು ಹಿಡ್ಕೊಂಡು ನೋಡ್ರಿ ನಿಂತೇ ಬಿಟ್ಟಾಳ, ಅಕ್ಕಿ ಏನು ಮಾಡ್ತಾಳ. ಹಿಂಗೆ ಹಾಡು ಹಾಡ್ಕೊಂಡು ಇದ್ರಂದ್ರೆ ನೋಡ್ರಿ ಭಾಳ ಹುರುಪು ಬರ್ತೈತ್ರಿ, ಖುಷಿ ಆಕೈತ್ರಿ. ನೀವು ಮಾಡೋ ನಾಷ್ಟ ಊಟ ಏನೈತ್ರಿ ನೋಡ್ರಿ, ಭಾಳ ರುಚಿ ಆಕೈತ್ರಿ, ಚಲೋ ಆಕೈತ್ರಿ. ಮತ್ತು ಮನ್ಸ್ನಾಗ ಹಾಡ್ರಿಯಪ್ಪ, ಮಂದಿ ಬೆನ್ನು ಹತ್ತು ಬಿಡ್ತಾರ. ಆಯಿತು, ರುಬ್ಬಿ ಆಯಿತು. ಈಗ ದೋಸೆ ಹಿಟ್ಟಿನ ಒಂದು ಪಾತ್ರೆಗೆ ಹಾಕಿ ಆಯಿತು. ಇದು ಕಾವಲಿ ಬಿಸಿ ಮಾಡಿದ್ರಾಯ್ತು, ದೋಸೆ ಮಾಡ್ತಾಯಿದ್ರಾಯ್ತು. ಅದಕ್ಕೂ ಮೊದಲು ಕ್ಲೀನರ್ ಸ್ಟಾರ್ಟ್ ಆಯಿತು, ಅಡುಗೆ ಕಟ್ಟೆ ಒರೆಸೋಕ್ಕೆ. ಹಾಗೆ ಮರಿ ಅದೊಂದು ನನ್ನೊಂದು ಅಭ್ಯಾಸ ಮಾರೇರಿ, ಎಷ್ಟು ಸಲ ಒರೆಸ್ತೇನೆ. ಅದು ಒಟ್ರಾಶಿ ನನಗೆ ಅಲ್ಲೇನಾದ್ರು ಚೆಲ್ಲಿದ್ರೆ ಬಿದ್ದರೆ ಒಂಥರ ಕಿರಿಕಿರಿ ಆಗೋದಾಯ್ತಾ, ಅದೊಂದು ಪ್ರಾಬ್ಲಮ್ ಉಂಟಾ ಅಂತ ನನಗೆ. ಒಟ್ಟು ಕ್ಲೀನ್ ಆಗಬೇಕು, ಕ್ಲೀನ್ ಇರಬೇಕು, ಮನಸ್ಸು ನಿರಾಳ, ಏನಂತೀರಾ. ಈಗ ತೋರಿಸ್ಬಿಡ್ತೇನೆ ನೋಡಿ, ಹಿಟ್ಟಿನ ಹದ ಹೀಗೆ ಬಂದಿದೆ, ರವೆ ಎಲ್ಲ ಬೀಸಾಕಿದ ಮೇಲೆ. ಈಗ ಕಾವಲಿ ಮೇಲೆ ದೋಸೆ ಹಾಕಿಟ್ಟಿದ್ದೇನೆ ಆಲ್ರೆಡಿ. ಈಗ ಅದು ಹೇಗೆ ಬರುತ್ತೆ ಅಂತ ನಿಮಗೂ ತೋರಿಸ್ಬಿಡ್ತೇನೆ, ನೋಡ್ತಾ ಇರಿ. ಒಂದು ತೆಗೆದಿಲ್ಲಿ ಹಾಕಿದ್ದೇನೆ, ಇದು ಯಾರಿಗೆ ಗೊತ್ತುಂಟಾ, ಇದು ನಮ್ಮ ಪಕ್ಷಿಗೆ. ಯಾವುದಾದ್ರೂ ಪಕ್ಷಿ, ನವಿಲೋ ಕಾಗೆನೋ ಎಣಿಚಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಯಾರಿಗೆ ಬೇಕಾದ್ರೆ ಅದು. ಒಂದು ಮೊದಲಿಂದ ಅವರಿಗೆ ನಾನು ಇಡೋದು, ಆಮೇಲೆ ಇನ್ನೊಂದು ನಮಗೆಲ್ಲ. ದೋಸೆ ಅಮ್ಮ ದೋಸೆ, ಇದು ಕರಂ ಕುರುಂ ದೋಸೆ, ಸ್ವಲ್ಪ ರವೆ ಸ್ವಲ್ಪ ಅಕ್ಕಿ ಉದ್ದು ಎಲ್ಲ ಸೇರಿಸಿ ಮಾಡಿದೆ ದೋಸೆ ಅಮ್ಮ ದೋಸೆ. ಈ ಥರ ಕಾಂಬಿನೇಷನ್ ಹಿಟ್ಟು ಯಾವಾಗಾದ್ರು ಮಾಡ್ಕೊಂಡಿದ್ದೀರಾ? ಅಕ್ಕಿ ಉದ್ದು ಎಲ್ಲ ರುಬ್ಬಿದ್ದು ಏನಾದ್ರು ಎದ್ದೇಳಿಲ್ಲ ದೋಸೆ ಅಂದರೆ ಹಿಂಗೆ ಮಾಡಿಬಿಟ್ರೆ ನೋಡಿ ದೋಸೆ, ನೋಡಿ 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 ನೋಡಿ. ಹೋಟೆಲ್ ಮಸಾಲೆ ದೋಸೆಗೆ ಏನಾದರೂ ಕಮ್ಮಿನಾ ಇದು ಅಲ್ವಾ? ಇದಕ್ಕೊಂದು ಆಲೂಗಡ್ಡೆ ಈರುಳ್ಳಿ ಹಾಕಿ ಪಲ್ಯ ಮಾಡಿಬಿಟ್ರೆ, ಮಧ್ಯದಲ್ಲೇ ಹಾಕಿಬಿಟ್ರೆ ಸೇಮ್ ಟು ಸೇಮ್ ಮಸಾಲೆ ದೋಸೆ, ಕ್ರಿಸ್ಪಿ ಮಸಾಲೆ ದೋಸೆ, ಗರ್ಗರಿ. ಎಷ್ಟು ಖುಷಿಯಾಗುತ್ತೆ ಗೊತ್ತುಂಟ ತಿನ್ನುವಾಗ. ಒಮ್ಮೆ ಮಾಡ್ಕೊಂಡು ತಿನ್ನಿ, ನಿಮಗೇನೆ ಗೊತ್ತಾಗುತ್ತೆ. ನೋಡಿ ತೋರಿಸ್ತೇನೆ ಅಲ್ವಾ, ಕ್ರಿಸ್ಪಿಯಾಗಿ ಹಪ್ಪಳ ಥರ ಇದೆ. ಸ್ವಲ್ಪ ಮೆದು ಬೇಕಾದ್ರೂ ತೆಕ್ಕೋಬೋದು, ಹಪ್ಪಳ ಥರ ಬೇಡ ಅಂದರೆ ಹೇಗೋ ಆಗುತ್ತೆ. ಹಾಗೆ ನನ್ನ ಕಡೆಯಿಂದ ಇದೊಂದು ಬೆಸ್ಟ್ ಕಿಚನ್ ಟಿಪ್ಸ್. ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಸವರ್ಕೋಬೋದು. ನೋಡಿ ನಾನು ತುಪ್ಪ ಸವರ್ತಾ ಇದ್ದೇನೆ ದೋಸೆಗೆ, ಇನ್ನೂ ಚೆನ್ನಾಗಿ ಪರಿಮಳ ಆಗುತ್ತೆ. ಹಾಗೆಯೇ ನಿಮಗೆ ಯಾವಾಗಲೇ ಒಂದು ದೋಸೆ ಹಿಟ್ಟು ಏನೋ ಸರಿ ಹೋಗಿಲ್ಲ, ದೋಸೆ ಕಾವಲಿಯಿಂದ ಏಳ್ತಾ ಇಲ್ಲ, ತುಂಬಾ ಕಷ್ಟಪಡ್ತಿದ್ದೀರಾ, ಫೈಟಿಂಗ್ ಮಾಡೋಂಗೆ ಆಗ್ಬಿಟ್ಟಿದೆ ದೋಸೆಗೂ ನಿಮಗೂ ಅಂತ ಅಂದರೆ, ಹೀಗೇ ಬಾಂಬೆ ರವೆ ತಗೊಬಿಡಿ, ಸ್ವಲ್ಪ ಅದಕ್ಕೆ ರುಬ್ಬಿ ಹಾಕ್ಕೊಬಿಡಿ. ಹೀಗೆ ದೋಸೆ ಹೋಯ್ತಾ ಇರಿ, ಹಾಕ್ತಾ ಇರಿ. ಮನೆಯವರಿಂದ ನಿಮಗೆ ಹೊಗಳಿಕೆಯ ಸುರಿಮಳೆಯೋ ಸುರಿಮಳೆ, ಓಕೆನಾ? ಹಾಗೆ ನೀವು ಖುಷ್, ಮನೆಯವರೆಲ್ಲರೂ ಖುಷ್. ಹಾಗೆ ನೋಡಿ ಅಲ್ವಾ, ನಿಮಗೆ ಬೇಕಾ? ನೀವು ಸತ್ಯ ಏನಾದರೂ ಫೋನಲ್ಲಿ ತೊಗೊಳ್ಳೋಂಗಿದ್ರೆ ನೀವು ಇಲ್ಲಿಂದನೇ ಒಂದು ತೊಗೊಬಿಡ್ತಿದ್ರ ಅಂತ, ಒಂದು ಪ್ಲೇಟಿಗೆ ತಗೊಬಿಡ್ತಿದ್ರಿ ಅಲ್ವಾ? ಅಷ್ಟು ಚೆನ್ನಾಗಿದೆ. ಹಾಗೆ ಆ ಹಿಟ್ಟನ್ನು ಮೊದಲು ಇತ್ತಲ್ಲ, ಮೊದಲು ರುಬ್ಬಿದ ಹಿಟ್ಟಿತ್ತಲ್ವ, ಅದ್ರ ಜೊತೆಗೆ ರವೆ ಮಿಕ್ಸ್ ಮಾಡಿ ನಾನು ರುಬ್ಬಿದೆ. ಆದರೆ ಹದ ಸ್ವಲ್ಪ ದಪ್ಪ ಆಯಿತು, ಸ್ವಲ್ಪ ನೀರೆಲ್ಲ ಹಾಕಿ ಜೊತೆಗೆ ಉಪ್ಪು ಕೂಡ ಹಾಕಿ ರುಬ್ಬಿಬಿಟ್ಟೆ. ಯಾಕಂದರೆ ಕಲ್ಲುಪ್ಪಲ್ವ ನಮ್ಮದು, ಕಲ್ಲುಪ್ಪು ಬೇಗ ಕರಗೋದಿಲ್ಲ. ಮಿಕ್ಸಿ ಜೊತೆ ಹಾಕಿ ಹಿಟ್ಟಿನ ಜೊತೆ ರುಬ್ಬಿಬಿಟ್ರೆ ಬೇಗ ಕರಗಿ ಹೋಗುತ್ತೆ. ಹಾಗೆ ಮತ್ತು ಹಿಟ್ಟಿನ ಹದ ಎಷ್ಟು ಬೇಕು, ಕನ್ಸಿಸ್ಟೆನ್ಸಿ, ಅದೆಲ್ಲ ನೀವು ದೋಸೆಯನ್ನು ಮಾಡಿ ಅಡುಗೆ ಮಾಡಿ ಬರುವಂಥದ್ದು. ಈ ಅಡುಗೆ ಅನ್ನೋದು ಉಂಟಲ್ಲ, ಒಂದು ಟ್ಯಾಲೆಂಟ್, ಅದು ಒಂದು ಕಲೆ. ಹಾಗೆ ಅದನ್ನು ನೀವು ಅಡುಗೆ ಮಾಡಿಯೇ ಗೊತ್ತಾಗುವಂಥದ್ದು. ಹಾಗೆ ಸಡನ್ನೇ ಗೊತ್ತಾಗಲಿಕ್ಕಿಲ್ಲ, ಬಿಗಿನರ್ಸಿಗೆ ಹೇಳೋದು. ಎಕ್ಸ್ಪೀರಿಯನ್ಸಿಂದ ನಾವು ಎಕ್ಸ್ಪರ್ಟ್ ಆಗ್ತೇವಲ್ವ. ಕೆಲಸ ಮಾಡಿ ಅಡುಗೆ ಮಾಡಿ ಅದರ ಹದ ಏನಿರುತ್ತೆ, ಉಪ್ಪು ಹುಳಿ ಖಾರ, ಒಂದು ದೋಸೆ ಹಿಟ್ಟಿನ ಹದ, ಇಡ್ಲಿಯ ಹಿಟ್ಟಿನ ಹದ,
ಎಷ್ಟು ಬೇಕು ಅದೆಲ್ಲ ನಾವು ಅಡುಗೆ ಮಾಡಿಯೇ ಬರುವಂಥದ್ದು. ಒಂದೊಮ್ಮೆ ನನಗೆ ಅಡುಗೆ ಬರದಿದ್ದರೆ ಹೀಗೆ ಆಗ್ತಿತ್ತ ಮಾಡೋಕ್ಕೆ, ಅದು ಪಾಯಿಂಟ್ ಅಲ್ವಾ. ಏನೂ ಬರದಿದ್ದರೆ, ಏನೂ ಕೆಲಸ ಮಾಡದೇ ಇದ್ದರೆ, ಕೂತ್ಕೊಂಡು ತಿನ್ನೋವಳಾಗಿದ್ದರೆ ಆಗ್ತಿತ್ತಾ? ಸೊ ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ, ಬೆಸ್ಟ್ ಕಿಚನ್ ಟಿಪ್ಸ್ ಅಥವಾ ಏನಾದ್ರು ಒಂದು ಒಳ್ಳೆ ಮೆಸೇಜೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿದ್ದು ಬಿಡಿ, ಬೇರೆಯವರಿಗೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ. ಹೀಗೆ ದೋಸೆ ಮಾಡ್ಕೊಂಡು ತಿನ್ನಿ ಆಯಿತಾ? ಮತ್ತು ಕಮೆಂಟ್ ಮಾಡಿ ಹೇಳಿ ನನಗೆ. ಬಾಯ್ ಬಾಯ್.